ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ. ನಾನು ಪಂಡಿತ್ ರಾಘುನಾಥ್ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ, ನವೆಂಬರ್ ತಿಂಗಳ ದೀಪಾವಳಿ ಆದ ನಂತರ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಭವಿಷ್ಯ ಇದೆ ಎಂದು ತಿಳಿಸುತ್ತಿದ್ದೇನೆ. ನಿಮ್ಗೆ ತಿಳಿಯಬೇಕಾಗಿದ್ದಲ್ಲಿ ನಮ್ಮ ವಿಡಿಯೋನು ಒಮ್ಮೆ ಲೈಕ್ ಮಾಡಿ, ಒಮ್ಮೆ ಸಬ್ಸ್ಕ್ರೈಬ್ ಆಗಿ. ಉದ್ಯೋಗ ಮತ್ತೆ ಅವರ ಬಗ್ಗೆ ತಿಳಿಯಬೇಕಾದರೆ ಧನಸ್ಸು ರಾಶಿಯವರೇ, ನಿಮ್ಗೆ ಉದ್ಯೋಗದಲ್ಲಿ ಏನೆಂದರೆ ತುಂಬಾ ಏಳಿಗೆ ಆಗುತ್ತೆ. ಹಣಕಾಸು ವಿಷಯದಲ್ಲಿ ಅಭಿವೃದ್ಧಿ ಆಗ್ತೀರಾ. ಎಷ್ಟೇ ಹಣಕಾಸು ದುಡಿದರೂ ಹಣಕಾಸು ನಿಮ್ಮಲ್ಲಿ ನಿಲ್ಲುತ್ತದೆ. ಮತ್ತೆ ವ್ಯವಹಾರದಲ್ಲಿ ತುಂಬಾ ಅಭಿವೃದ್ಧಿ ಆಗ್ತೀರಾ. ಸಣ್ಣ ಪುಟ್ಟ ಒಂದು ಮನೆ ಕಟ್ಟೋದು, ಒಂದು ಜಾಗ ತಗೊಳ್ಳೋದು, ತುಂಬಾ ಅಭಿವೃದ್ಧಿ ಆಗೋದು ಬಹಳ ಇದೆ. ಧನಸ್ಸು ರಾಶಿಯವರೇ, ನಿಮ್ಮ ಆರ್ಥಿಕ ಬಗ್ಗೆ ತಿಳಿಯಬೇಕಾದರೆ ಎಷ್ಟೇ ಒಂದು ಕಷ್ಟಪಟ್ಟು ದುಡಿತೀರಾ, ಆದಾಯ ಜಾಸ್ತಿ ಇದೆ, ಬಟ್ ಖರ್ಚು ಬಹಳ ಆಗ್ತಾ ಇದೆ. ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಖರ್ಚು ಕಮ್ಮಿ ಮಾಡಿದಷ್ಟು ಎಷ್ಟೇ ಒಂದು ದುಡಿದ್ರು ಹಣಕಾಸು ಉಳಿತದೆ. ಇಲ್ಲಿ ಉಳಿತಾ ಇಲ್ಲ ನಿಮ್ಮ ಹತ್ರ. ತುಂಬಾ ಎಷ್ಟು ದುಡಿದಿರಾ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅನಾವಶ್ಯಕವಾಗಿ ಖರ್ಚುಗಳು ಮಾಡ್ತಾ ಇಲ್ಲ. ಸ್ವಲ್ಪ ಖರ್ಚನ್ನು ಕಮ್ಮಿ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಹಂತವಾಗಿ ಚೇಂಜಸ್ ಆಗುತ್ತೆ, ತೊಂದರೆ ಇಲ್ಲ. ಪ್ರೀತಿ ಮತ್ತು ಕುಟುಂಬ ಬಗ್ಗೆ ತಿಳಿಯಬೇಕಾದ್ರೆ, ಪ್ರೀತಿಯಲ್ಲಿ ತೊಂದರೆ ಇಲ್ಲ, ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಇರುತ್ತೆ. ಮತ್ತೆ ಹೊರಗಡೆ ಟ್ರಿಪ್ ಹೋಗೋ ಅವಶ್ಯಕತೆ ಇರುತ್ತೆ. ಏನೇ ಒಂದು ಗಂಡ ಹೆಂಡತಿ ಸಂಸಾರ ತೊಂದರೆ ಆಗೋದಿಲ್ಲ. ತುಂಬಾ ಚೆನ್ನಾಗಿರ್ತೀರಾ. ಹೊಂದಾಣಿಕೆಯಿಂದ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾ ಇರ್ತೀರಾ. ಏನ್ ತೊಂದರೆ ಆಗೋದಿಲ್ಲ. ಧನಸ್ಸು ರಾಶಿಯವರೇ, ನಿಮ್ಮ ಆರೋಗ್ಯ ಬಗ್ಗೆ ತಿಳಿಯಬೇಕಾದ್ರೆ, ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆ ರೀತಿಯ ಆಹಾರ ಸೇವನೆ ಮಾಡಬೇಕು. ಹಣ್ಣು ತರಕಾರಿ ತಿನ್ಬೇಕು. ಅದರಿಂದ ಆರೋಗ್ಯವಾಗಿ ಉನ್ನತವಾಗಿ ಇರಿ. ಮತ್ತೆ ತುಂಬಾ ಹಾಸ್ಪಿಟ್ಲು ಅಲ್ಲಿ ಓಡಾಡೋದು ಇರುತ್ತೆ, ಹೋಗ್ಬೇಡಿ. ಮೇನ್ ಆಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಯಾವ್ದಾದ್ರು ಒಂದು ತೀರ್ಥಯಾತ್ರಾ ಮಾಡಿ, ಬಹಳ ಒಳ್ಳೇದಿದೆ. ಈ ಒಂದು ರಾಶಿಯವರೇ, ಧನಸ್ಸು ರಾಶಿಯವರೇ, ನಿಮ್ಗೆ ಪರಿಹಾರ ಮಾರ್ಗ ಪಡೆಯುವುದಾದರೆ ಬಹಳ ಸುಲಭವಾದ ಮಾರ್ಗ ತಿಳಿಸಿಕೊಡುತ್ತೇನೆ. ಏನೆಂದರೆ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 5 ಬಾರಿ ಹೋಗಿ 5 ಬಾರಿ ಪ್ರದಕ್ಷಿಣೆ ಮಾಡಿ, ಆಂಜನೇಯಗೆ ಪ್ರಿಯಕರವಾದ ಮಂತ್ರ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಅಂತ ಹೇಳಿ ಬಹಳ ಒಳ್ಳೇದಾಗುತ್ತೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ನವೆಂಬರ್ ತಿಂಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಆಗ್ತೀರಾ. ಏನ್ ತೊಂದರೆ ಇಲ್ಲ, ಒಳ್ಳೆ ರೀತಿಲೇ ಇದೆ, ಏನಿಲ್ಲ, ಒಳ್ಳೇದಾಗುತ್ತೆ. ಇದಾಗಿತ್ತು ಧನಸ್ಸು ರಾಶಿಯವರ ನವೆಂಬರ್ ತಿಂಗಳ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಯೋಣ. ನಮಸ್ಕಾರ, ಧನ್ಯವಾದಗಳು.